ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನಾವು ಹೆದರ್ತೀವಿ ಅಂದರೆ ನಾವು ಯಾವ ಊರಿಗೆ ಹೋದ್ರೂ ಎದುರಿಸ್ತಾನೆ ಇರ್ತಾರೆ. ಅದಕ್ಕೆ ಏನೇ ಬರಲಿ ನಾವು ಇದೇ ಊರಲ್ಲಿದ್ದು ಸಾಧಿಸೋಣ. ಈಗ ನಿನ್ನ ಜೀವನ ಎಲ್ಲ ನಾಗಾರ್ಜುನ್ ಕೈನಲ್ಲಿದೆ. ಅವ್ರು ತಗೊಳ್ಳೋ ನಿರ್ಧಾರದ ಮೇಲಿದೆ ಅಮ್ಮ. ಚಿಕ್ಕಮ್ಮ, ನಾನು ನಿಮ್ಮನ್ನು ಹುಡ್ಕೊಂಡೇ ಹೊರಟಿದ್ದೆ. ನೀವೆಲ್ಲಿಗೆ ಹೊರಟಿದ್ದೀರಾ? ನಾನು ಶ್ರಾವಣಿ ಮನೆಗೆ ಹೋಗೋಣ ಅಂತ. ಶ್ರಾವಣಿ ಮನೆಗ? ನೀನೇ ಫೋನ್ ಮಾಡಿ ಹೇಳಿದೆಯಲ್ಲ ಶ್ರಾವಣಿನ ವಾಪಸ್ ಮನೆಗೆ ಕರ್ಕೊಂಬಂದಿದ್ಯಾ ಅಂತ. ಅದಕ್ಕೆ ಅವಳು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಶ್ರಾವಣಿ ಚೆನ್ನಾಗಿದ್ದಾಳೆ ತಾನೆ? ಅವಳಿಗೇನೂ ಆಗ್ಲಿಲ್ಲ ಅಲ್ವಾ? ಇಲ್ಲ ಚಿಕ್ಕಮ್ಮ, ಅವಳಿಗೇನೂ ಆಗಿಲ್ಲ, ಮನೇಲೇ ಇದ್ದಾಳೆ. ನನಗೆ ಗೊತ್ತಿತ್ತು ಅವಳಿಗೇನೂ ಆಗೋದಿಲ್ಲ ಅಂತ. ಅವಳಿಗಿರೋ ಒಳ್ಳೆ ಮನಸ್ಸಿಗೆ ಅವಳಿಗೇನೂ ಆಗಲ್ಲ. ಸರಿ ನಡಿ, ಶ್ರಾವಣಿ ಜೊತೆ ಮಾತಾಡ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗೋಣ. ಅದು ನಾನೀಗ ಅವಳ ಮನೆಯಿಂದಾನೇ ಬರ್ತಾ ಇದ್ದೀನಿ ಚಿಕ್ಕಮ್ಮ. ಅದಕ್ಕೇನೀಗ? ಮತ್ತೊಂದ್ಸಲ ಹೋಗ್ಬಾರ್ದು ಅಂತ ಏನಾದ್ರು ಇದೆಯಾ? ನಿನ್ ಗಾಡಿ ತಿರುಗಿಸು, ಹೋಗ್ಬರೋಣ. ಇಲ್ಲ ಚಿಕ್ಕಮ್ಮ, ನೀವು ಹೋಗಿ ಬನ್ನಿ, ನಾನು ನಿಮ್ಮ ಮನೆಗೆ ಆಮೇಲೆ ಬರ್ತೀನಿ. ನಾಗಾರ್ಜುನ್, ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬಾ, ನಾನು ಬೇಡ ಅಂತ ಹೇಳ್ತಿಲ್ಲ. ಶ್ರಾವಣಿ ಮನೆಗೆ ಹೋಗ್ಬರೋಣ ಬಾ. ಅದು ಅರ್ಜೆಂಟಾಗಿ ನಾನು ಎಲ್ಗೋ ಹೋಗ್ಬೇಕಿತ್ತು ಚಿಕ್ಕಮ್ಮ. ಶ್ರಾವಣಿ ಮನೆಗೆ ಬರೋದ್ಕಿಂತ ಅರ್ಜೆಂಟ್ ಕೆಲಸ ಏನಿದೆಪ್ಪ ನಿನಗೆ? ಬಿಂಕ ಮಾಡ್ಬೇಡ, ಸುಮ್ನೆ ಬಾ. ಬೇಡ ಚಿಕ್ಕಮ್ಮ. ನಾಚ್ಕೋಬೇಡವೋ, ಕಂಡಿದ್ದೀನಿ ಬಾ. ಪ್ಲೀಸ್ ಚಿಕ್ಕಮ್ಮ, ನಂಗೆ ಬಲವಂತ ಮಾಡ್ಬಿಡಿ. ನಾನು ಶ್ರಾವಣಿ ಮನೆಗೆ ಬರೋದಿಲ್ಲ. ಏನಂದ್ರೆ ಶ್ರಾವಣಿ ಮನೆಗೆ ಬರೋದಿಲ್ವಾ? ಏನಾಯ್ತು ನಾಗಾರ್ಜುನ್? ಯಾಕೆ ಶ್ರಾವಣಿ ಮನೆಗೆ ಬರೋದಿಲ್ಲ ಅಂತ ಹೇಳ್ತಿದ್ಯಾ? ಹೇಳು, ಶ್ರಾವಣಿ ಮನೆಗೆ ಯಾಕೆ ಬರಲ್ಲ ಅಂತ ಹೇಳ್ತಿದ್ಯಾ? ಚಿಕ್ಕಮ್ಮ, ನಾನು ಅವ್ರ ಮನೆಗೆ ಹೋಗೋದು ಶ್ರಾವಣಿಗಾಗ್ಲಿ ದೇವೇರಿ ಅತ್ತೆಗಾಗ್ಲಿ ಇಷ್ಟ ಇಲ್ಲ ಚಿಕ್ಕಮ್ಮ. ಏನು? ನೀನ್ ಶ್ರಾವಣಿ ಮನೆಗೆ ಹೋಗೋದು ಶ್ರಾವಣಿಗೆ ಇಷ್ಟ ಅಲ್ವಾ? ಅದ್ ಏನ್ ಹೇಳ್ತಿದ್ಯೋ ಸರಿಯಾಗಿ ಹೇಳು. ಅದು ಅಪ್ಪ ನನಗೂ ಶ್ರಾವಣಿಗೂ ಮದುವೆ ಮಾಡ್ಸೋಕ್ಕಾಗಲ್ಲ ಅಂತ ದೇವೇರಿ ಅತ್ತೆ ಹತ್ರ ಹೇಳಿದ್ರಂತೆ. ಅದಕ್ಕೆ ಅತ್ತೆ, ನೀನು ನಮ್ಮ ಮನೆಗೆ ಬರೋದಾದ್ರೆ ನಿಮ್ಮ ಅಪ್ಪನ ಮದುವೆಗೆ ಒಪ್ಪಿಸಿ ಅವ್ರ ಜೊತೆಲೇ ನಮ್ಮ ಮನೆಗೆ ಬಾ, ಇಲ್ಲಾಂದ್ರೆ ಬರಬೇಡ ಅಂತ ಹೇಳಿದರು. ಇದೊಳ್ಳೆ ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಕತೆ ಆಯ್ತು. ಅಲ್ಲ, ಒಬ್ಬೊಬ್ರು ಈಗ ಹಠ ಮಾಡ್ತಾ ಕೂತ್ರೆ ಹೇಗೆ ಹೇಳು? ಅಟ್ಲೀಸ್ಟ್ ನೀನು ಶ್ರಾವಣಿ ಮಾತಾಡಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರ್ಬೇಕಲ್ವಾ? ಅತ್ತೆ ಹೇಳಿದ್ರು ಏನೇ ಮಾಡೋದಿದ್ರು ನಾನೇ ಮಾಡ್ಬೇಕಂತ. ಇಲ್ಲಿ ಇವ್ರ ಮನೆಗೆ ಬರಬೇಡ ಅಂತ ಹೇಳಿದ್ರು. ನಮ್ಮ ಮನೆಗೆ ಹೋಗೋಣ ಅಂದರೆ ಅಜ್ಜಿ ಕವಿತಾ ಅಲ್ಲಿ ಇರೋ ತನಕ ನನಗಲ್ಲಿ ಹೋಗೋಕ್ಕೂ ಮನಸ್ಸಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಹೊರಟಿದ್ದೆ ಚಿಕ್ಕಮ್ಮ. ಸರಿ ಬಾ, ಮನೆಗೆ ಹೋಗೋಣ. ನೀವು ಶ್ರಾವಣಿ ಮನೆಗೆ ಹೋಗಿ ಬನ್ನಿ. ಬೇಡ, ಸಂತೋಷವಾಗಿರೋ ಶ್ರಾವಣಿಗೆ ಸಮಾಧಾನ ಹೇಳೋದ್ಕಿಂತ ಡಿಸ್ಟರ್ಬ್ಡ್ ಆಗಿರೋ ನಿನಗೆ ಸಮಾಧಾನ ಹೇಳೋದು ಮುಖ್ಯ. ಬಾ ಹೋಗ. ಅಲ್ಲ ಚಿಕ್ಕಮ್ಮ, ಶ್ರಾವಣಿ ಮನೆಗೆ ಪರವಾಗಿಲ್ಲ, ಶ್ರಾವಣಿ ಮನೆಗೆ ಇನ್ನೊಂದಿನ ಹೋದ್ರಾಯ್ತು. ನಡಿ, ಮನೆಗೆ ಹೋಗೋಣ.
ಅತ್ತೆ ಬೇರೆ ಇಲ್ಲೇ ಇದ್ದಾರೆ. ಈಗ ಹೋಗಿ ನಾನು ನಾಗಾರ್ಜುನ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಎಚ್ಚರ ಆಗೋ ಥರ ಅವರೇ ಕಿರ್ಚಾಡ್ಬಿಡ್ತಾರೆ. ಇಲ್ಲ, ನಾಗಾರ್ಜುನ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗ್ಬಾರ್ದು. ಏ ಕಾವೇರಿ, ನಿಂಗೆ ಮಾನ ಮರ್ಯಾದಿಲ್ವಾ? ತಾಯಿ ಮಗ ಮಾತಾಡ್ತಾ ಇದ್ರೆ ಕದ್ದು ಕೇಳಿಸ್ಕೊತಾ ಇದೀಯಾ? ಅತ್ತೆ, ಕದ್ದು ಕೇಳಿಸ್ಕೊಳ್ಳೋ ಬುದ್ಧಿ ನನಗಿಲ್ಲ. ನನಗಿಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆಯಲ್ಲ, ಅಂದ್ರೆ ನನಗಿದೆ ಅಂತ ನಿನ್ನ ಮಾತಿನ ಅರ್ಥ? ನೀವು ನಿಮ್ಮ ಮನಸ್ಸಾಕ್ಷಿನ ಕೇಳ್ಕೊಳ್ಳಿ, ಅದೇ ನಿಮಗೆ ಉತ್ತರ ಹೇಳುತ್ತೆ. ನೋಡ್ದೇನೋ ವಜ್ರ, ನಾನ್ ಕದ್ದು ಕೇಳಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸುಮ್ನೆ ನೋಡ್ಕೊಂಡು ನಿಂತಿದ್ಯಲ್ಲೋ, ಹಿಡ್ಕೊಂಡು ನಾಲ್ಕು ಬಾರ್ಸ. ಹುಚ್ಚು ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ದಾರೆ ನಿಮ್ಮಮ್ಮ. ತೆಗೆದ್ 4 ಬಾರಿಸ್ರಿ, ಬಾಯಿ ಮುಚ್ಕೊಂಡು ಬಿದ್ದಿರ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದೇನೋ ನನಗೆ ಹೊಡೆಯೋದು ಕೇಳ್ತಾ ಇದ್ದಾಳೆ. ಕಾವೇರಿ, ಕೋಪ ಬಂತ? ನನಗ್ ತೆಗೆದು 2 ಬಾರ್ಸು ಅಂತ ಹೇಳಿದ್ರು ಆಗ ನಿಮಗೆ ಕೋಪ ಬರ್ಲಿಲ್ಲ? ಅಮ್ಮನಿಗೊಂದು ನ್ಯಾಯ, ಹೆಂಡತಿಗೊಂದು ನ್ಯಾಯ. ನೋಡ್ದೇನೋ ಹೇಗ್ ಮಾತಾಡ್ತಾ ಇದ್ದಾಳಂತ? ಸಾಕಮ್ಮ, ಸಣ್ಣ ವಿಷಯ ಯಾಕೆ ದೊಡ್ಡದು ಮಾಡ್ತೀಯ? ಇವಳು ನಮ್ಮ ಮಾತು ಕದ್ದು ಕೇಳಿಸ್ಕೊಳ್ಳೋದು ಸಣ್ಣ ವಿಷಯನಾ? ನಾನು ನಿಮ್ಮ ಮಾತುಗಳನ್ನ ಕದ್ದು ಕೇಳಿಸ್ಕೊಳ್ತಾ ಇರ್ಲಿಲ್ಲ. ಇವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನ್ ವಿಷಯ ಕಾವೇರಿ? ಅದನ್ನ ಇವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ. ಅಂದ್ರೆ ನನ್ನನ್ನ ಆಚೆ ಕಳ್ಸು ಅಂತ ಹೇಳ್ತಾ ಇದೆಯೇನೆ? ನೀನ್ ಇಲ್ಲೇ ಇರು,
ನಾನು ಹೋಗಿ ಅದೇನು ಅಂತ ಕೇಳ್ಕೊಂಡ್ಬರ್ತೀನಿ. ನಡಿ ಕಾವೇರಿ. ಹೆಂಡತಿ ಕರೆದ ತಕ್ಷಣ ಅವಳು ಸೆರಗಿ ಹಿಡ್ಕೊಂಡು ಹೋಗೋದು ನೋಡು. ಕಾವೇರಿ ಏನೋ ಮಾತಾಡ್ಬೇಕಂದಲ್ಲ, ಏನು? ನಾಗಾರ್ಜುನ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ರೀ. ಫೋನ್ ಮಾಡಿದ್ರೆ ಫೋನು ತಗೊಳ್ತಾ ಇಲ್ಲ. ಅಷ್ಟೇನಾ? ಮಗ ಬಂದಿಲ್ಲ ಅಂತ ನಾನು ಟೆನ್ಷನಲ್ಲಿ ಹೇಳ್ತಾ ಇದ್ದೆ, ಅಷ್ಟೇನಾ ಅಂತ ಹೇಳ್ತಾ ಇದ್ದೀರಲ್ರಿ? ಏನು ನಿನ್ನ ಮಗ ಸಿನ್ಸಿಯರ್ ಸ್ಕೂಲ್ ವಿದ್ಯಾರ್ಥಿ, ಗಂಟೆ ಡಣ್ ಅಂತ 4 ಹೊಡೆದಿದ ತಕ್ಷಣ ಓಡ್ ಬಂದು ಮನೆಗೆ ತೂರ್ಕೊಂಡ್ಬಿಡ್ತಾನೆ ಅಲ್ವಾ? ತಡವಾಗಿ ಬರೋದು ಮಾಮೂಲಿನ ತಾನೆ, ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀಯ ಕಾವೇರಿ? ಅವನು ಮನೆಗೆ ತಡವಾಗಿ ಬರೋದು ಮಾಮೂಲಿನೇ ಇರ್ಬೋದ್ರಿ, ಆದ್ರೆ ಇವತ್ತು ಅವನ ಮನೆಯಿಂದ ಹೊರಗಡೆ ಹೋಗೋವಾಗ ಅವನ ಮನಸ್ಥಿತಿ ಸರಿ ಇರ್ಲಿಲ್ಲ. ಎಲ್ಲಿ ಹೋದ್ನು, ಏನ್ ಮಾಡ್ಕೊಂಡು? ಇನ್ನೆಲ್ಲೂ ಹೋಗಿರ್ತಾನೆ ಕಾವೇರಿ. ಹೋಗ ಶ್ರಾವಣಿ ಮನೇಲಿ ಬಿದ್ದಿರ್ತಾನೆ, ಅವಳಿಗೊಂದು ಫೋನ್ ಮಾಡಿ ಅವನ್ನ ಬೇಗ ಕಳ್ಸೋಕೆ ಹೇಳು, ಕಳಿಸ್ತಾಳೆ. ಅಯ್ಯ, ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ ಮಾಡ್ಬಿಟ್ಟಲ್ಲ. ಬೇಡಪ್ಪ ಬೇಡ, ರವರವ ನರಕ ಬೇಕಾದ್ರೆ ಅನ್ಭವಿಸ್ಬೋದು. ಈ ಅತ್ತೆ ಸೊಸೆ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡೋದಿದೆಯಲ್ಲ, ನನ್ನ ಶತ್ರುಗೂ ಬೇಡ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಹಲೋ ಅಮ್ಮ, ಹೇಳಿ. ಶ್ರಾವಣಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಹೇಳಿ, ಹೇಗಿದ್ದೀರಾ? ಹೇಳಿಮ್ಮ. ನಡೆದಿದ್ದೆಲ್ಲ ಕೇಳಿ ಮನ್ಸಿಗೆ ತುಂಬಾ ನೋವಾಯ್ತು ಶ್ರಾವಣಿ. ಅಲ್ಲಿ ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲಮ್ಮ, ನನಗೇನು ತೊಂದರೆ ಆಗಿಲ್ಲ. ನಿನ್ನ ನೋಡಿ ಒಂದೆರಡು ಸಮಾಧಾನದ ಮಾತಾಡೋ ಅವಕಾಶನೂ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ನಾನು ಈ ಮನೆಯಿಂದ ಹೊರಗಡೆ ಕಾಲಿಟ್ರೆ ನಾವ್ ಏನ್ ಮಾಡಬಾರ್ದು ಮಾಡ್ಬಿಡ್ತೀವೋ ಅನ್ನೋ ಆತಂಕ ಇಲ್ಲಿರೋರ್ಗೆ. ನಮ್ಮ ಹಿಂದೆ ಮನುಷ್ಯರನ್ನ ಚೂ ಬಿಟ್ಟು ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಾನು ಅಲ್ಲಿಗೆ ಬಂದರೆ ನನಗೆ ಮಾತ್ರ ತೊಂದರೆ ಅಲ್ಲ ಶ್ರಾವಣಿ, ನಿಮಗೂ ಕೂಡ ತೊಂದರೆ. ಅದಕ್ಕೆ ನಾನು ಅಲ್ಲಿಗೆ ಬರಲಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿಮ್ಮ, ನೀವೆಲ್ಲೇ ಇದ್ರೂ ನಿಮ್ಮ ಆಶೀರ್ವಾದ ಹಾರೈಕೆ ಸದಾ ನನ್ನ ಮೇಲೆ ಇರುತ್ತೆ ಅಲ್ವಾ? ಅದು ಯಾವತ್ತಿಗೂ ಇದ್ದೇ ಇರುತ್ತೆ ಶ್ರಾವಣಿ. ಅದೇ ನನಗೆ ಶ್ರೀರಕ್ಷೆ ಅಮ್ಮ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ತೀನಿ. ಮತ್ತೆಮ್ಮ, ಏನು ಸಮಾಚಾರ? ಹಾ ಶ್ರಾವಣಿ, ನಾನು ಫೋನ್ ಮಾಡಿದ ವಿಷಯನೇ ಬೇರೆ ಇತ್ತು. ಏನಮ್ಮ? ಅಲ್ಲಿಗೆ ನಾಗಾರ್ಜುನ ಬಂದಿದ್ನಾ? ಹಾ, ಬೆಳಗ್ಗೆ ಬಂದಿದ್ರು, ಹೊರಟೋದ್ರು. ಯಾಕಮ್ಮ? ಬೆಳಗ್ಗೆ ಹೋದವನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಏನು, ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲಮ್ಮ ಶ್ರಾವಣಿ, ಅವನಿನ್ನೂ ಇಲ್ಲಿಗೆ ಬಂದಿಲ್ಲ. ಮನೇಲಿ ಬೇರೆ ಎಲ್ಲರೂ ಗಾಬರಿ ಆಗಿದ್ದಾರೆ ಅಂತಾನೆ. ಏನ್ ಮಾಡ್ತಾನೆ ಶ್ರಾವಣಿ? ಈ ಮನೇಲಿ ನೆಮ್ಮದಿ ಅನ್ನೋದು ಇದ್ದಿದ್ರೆ ಅವ್ನು ಬರ್ತಾ ಇದ್ದ. ಈ ಮನೇಲಿ ನನಗಿರೋ ನೆಮ್ಮದಿ ಅಂದ್ರೆ ನನ್ನ ಮಗ ಒಬ್ಬನೇ. ಅಲ್ಲೂ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ಯಾ. ಎಲ್ಲಿಗೆ ಹೋಗಿದ್ದಾನೋ ಏನೋ? ಅಮ್ಮ, ಅವರಿಲ್ಲೇ ಇರ್ತಿದ್ರು ಏನೋ. ನಾನು ಸ್ವಲ್ಪ ಯಾವುದೋ ವಿಷಯಕ್ಕೆ ಸ್ವಲ್ಪ ಕಹಿಯಾಗಿ ಮಾತಾಡಿ ಅವ್ರನ್ನ ಕಳಿಸ್ಬಿಟ್ಟೆ ಅಮ್ಮ. ಇಂಥ ಕಷ್ಟದ ಸಮಯದಲ್ಲಿ ಅಲ್ವಾ ಶ್ರಾವಣಿ, ನೀವಿಬ್ರು ಒಬ್ರಿಗೊಬ್ರು ಬೆಂಬಲವಾಗಿ ನಿಂತ್ಕೋಬೇಕು, ಒಬ್ರಿಗೊಬ್ರು ಸಮಾಧಾನ ಹೇಳ್ಕೋಬೇಕು. ಆದ್ರೆ ನೀನೇ ದುಡುಕಿ ಅವನ ಮನಸ್ಸಿಗೆ ನೋವು ಮಾಡಿದ್ಯಾ ಅಂದ್ರೆ
ನೀನ್ ತಾನೇ ಏನು ಮಾಡ್ತೀಯ? ಮನುಷ್ಯನಿಗೆ ಕಷ್ಟದ ಮೇಲೆ ಕಷ್ಟ ಬಂದರೆ ವಿವೇಕ ಅನ್ನೋದು ಕೈ ಕೊಡುತ್ತಂತೆ. ಶ್ರಾವಣಿ, ನೀನು ಬುದ್ಧಿವಂತೆ. ಇನ್ನು ಮುಂದೆ ಈ ಥರದ ಸಿಚುವೇಶನ್ಗಳನ್ನ ಹುಷಾರಾಗಿ ಹ್ಯಾಂಡಲ್ ಮಾಡು. ಆಗ್ಲಿಮ್ಮ. ಸರಿ, ನಾಗಾರ್ಜುನ ಏನಾದರೂ ನಿನಗೆ ಫೋನ್ ಮಾಡಿದ್ರೆ ಇಲ್ಲ ಅಲ್ಲಿಗೇನಾದರೂ ಬಂದರೆ ಮನೆಗೆ ಹೋಗು ಅಂತ ಹೇಳು. ಖಂಡಿತ ಹೇಳ್ತೀನಮ್ಮ. ಸರಿ, ಗುಡ್ ನೈಟ್ ಮಾ. ಗುಡ್ ನೈಟ್ ಶ್ರಾವಣಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ಶ್ರಾವಣಿ, ಏನಾಯ್ತು? ಕಾವೇರಮ್ಮನವ್ರು ಏನಂದ್ರು? ಅಮ್ಮ, ನಾಗಾರ್ಜುನ್ ಬೆಳಗ್ಗೆಯಿಂದ ಮನೆಗೆ ಹೋಗಿಲ್ವಂತೆ. ಅರೆ, ಮನೆಗೆ ಹೋಗ್ತಾ ಇನ್ನೆಲ್ಲಿ ಹೋಗ್ತಾನೆ? ಗೊತ್ತಿಲ್ಲ ಅಮ್ಮ. ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ರೆ ಆಗತ್ತೇನೆ? ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಫೋನ್ ಆಫ್ ಮಾಡ್ಕೊಂಡಿದ್ದಾರಾ? ಎಲ್ಲಿ ಹೋದ? ಫ್ರೆಂಡ್ಸ್ ಮನೆಗೆ ಏನಾದ್ರು? ನಿಂಗೆ ಯಾರಾದರೂ ಅವ್ನ ಫ್ರೆಂಡ್ಸ್ ಗೊತ್ತಾ? ಇಲ್ಲಮ್ಮ, ನನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಫ್ರೆಂಡ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ನಾಗಾರ್ಜುನ ಮೇಲೆ ಸಿಡುಕಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದ್ಯಮ್ಮ. ಬರೀ ನೀನು ಮಾತ್ರ ಅಲ್ಲಮ್ಮ, ನೀನು ಬರೋದಕ್ಕೂ ಮುಂಚೆ ನಾನು ಅದೇ ತಪ್ಪು ಮಾಡಿದ್ದೆ. ಅವ್ರ ಮೇಲೆ ಕೂಗಾಡ್ಬಿಟ್ಟಿದ್ದೆ. ಪಾಪ, ಅವನು ತಾನೇ ಏನು ಮಾಡ್ತಾನೆ ಹೇಳು? ಮನೇಲಿ ನೋಡಿದ್ರೆ ಉಸಿರು ಕಟ್ಟೋ ವಾತಾವರಣ. ಒಂದು ಕಡೆ ಅವ್ರ ಅಜ್ಜಿ, ಇನ್ನೊಂದು ಕಡೆ ಆ ಕವಿತಾ. ಅವ್ನು ಯಾಕಾದ್ರೂ ಮನೆಗೆ ಹೋಗ್ತಾನೆ ಹೇಳು? ಅಲ್ಲೂ ನೆಮ್ಮದಿಲ್ಲ ಅಂತ ಪಾಪ ಅವ್ರು ಇಲ್ಲಿಗೆ ಬಂದರೆ ಅವ್ರ ನೆಮ್ಮದಿ ಹಾಳು ಮಾಡಿ ಕಳಿಸ್ಬಿಟ್ರು. ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಿದ್ರೆ ಈಗ ನನಗೂ ಅನಿಸ್ತಿದೆ ಅಮ್ಮ, ಅವ್ರು ಯಾಕೆ ಎಲ್ಲರೂ ಕಣ್ತಪ್ಪಿಸಿ ಕದ್ದು ಮುಚ್ಚಿ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು ಅಂತ. ಅವ್ರು ತಗೊಂಡಿದ್ದ ನಿರ್ಧಾರ ಸರಿಯಾಗೇ ಇತ್ತು ಅಂತ ಅನ್ಸುತ್ತೆ. ನಾವೇ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಏನೇನೋ ಒಂದು ಅವ್ರ ಮನಸ್ಸನ್ನ ನೋಯಿಸ್ಬಿಟ್ವಿಮ್ಮ. ಆಗಿದ್ದಾಗೋಯ್ತು ಶ್ರಾವಣಿ. ನಾಗಾರ್ಜುನ ಬಂದಮೇಲೆ ಸಾರಿ ಕೇಳಿದ್ರಾಯ್ತು. ಆದರೆ ಅವನು ಎಲ್ಲಿ ಅಂತ ಹುಡ್ಕೋದು? ಅದೇ ಗೊತ್ತಿಲ್ಲಮ್ಮ. ಆದರೆ ಅವ್ರು ಎಲ್ಲೇ ಇದ್ರು ಆ ದೇವ್ರವ್ರನ್ನ ಕಾಪಾಡಲಿ ಅಂತ ಬೇಡ್ಕೊಳ್ಳೋದು ಒಂದೇ ದಾರಿ. ದೇವ್ರೆ, ನಾಗಾರ್ಜುನ ಅವ್ರಿಗೇನೂ ಆಗ್ತಾ ಇರಲಪ್ಪ, ಅವ್ರನ್ನ ಕಾಪಾಡಪ್ಪ.